ಸಾಕಷ್ಟು ನಿರೀಕ್ಷೆಗಳಿತ್ತು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಉಲ್ಟಾ ಹೊಡೆದಿವೆ. ಯಾಕಂದರೆ ದರ್ಶನ್ಗೆ ಇನ್ನೂ 1 ವರ್ಷ ಜೈಲೇ ಗತಿ. ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ, 1 ವರ್ಷದ ಒಳಗಡೆಗೆ ಎಲ್ಲ ವಿಚಾರಣೆಯನ್ನು ಕೂಡ ಮುಗಿಸ್ಬೇಕು ಅಂತ. ಅಂದರೆ ಇನ್ನೂ 1 ವರ್ಷ ದರ್ಶನ್ಗೆ ಜೈಲೇ ಖಾಯಂ. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. 2027 ಮೇ 15ರವರೆಗೆ ದರ್ಶನ್ ಜೈಲಲ್ಲಿರಬೇಕು. ಇನ್ನೂ 1 ವರ್ಷ ಜೈಲಲ್ಲಿರಬೇಕು. ಇನ್ನೂ 365 ದಿನ, ಬರೋಬ್ಬರಿ 1 ವರ್ಷ ಜೈಲಿನಲ್ಲಿರಬೇಕು ದರ್ಶನ್. ಅಂಥ ಸ್ಥಿತಿ. ಇನ್ನು ಬೇರೆ ಮಾರ್ಗ ಇಲ್ಲ. ಯಾವ ಹಬ್ಬ ಹರಿದಿನಗಳು, ಯಾವ ಶೂಟಿಂಗು, ಏನು ಎಂಥದೂ ಇಲ್ಲ. ಬನ್ನಿ, ಕೋರ್ಟಲ್ಲಿ ಏನೇನಾಯಿತು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. 272 ಸಾಕ್ಷಿಗಳಲ್ಲಿ 10 ಸಾಕ್ಷಿ ವಿಚಾರಣೆ ಮಾಡಿದ್ದಾರೆ. ಇನ್ನೂ 150 ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆಂದು ಪ್ರಾಸಿಕ್ಯೂಷನ್ ಹೇಳಿದೆ. ಆದರೆ ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತು ನೀಡಿಲ್ಲ. ನಿಮಗೆ ಎಲ್ಲ ಕನಿಷ್ಠ ಸವಲತ್ತು ನೀಡಲಾಗಿದೆ. ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳು ಹೇಳಿಕೆ ನೀಡಿದ್ದಾರೆ. ಬೇರೆ ಕೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡಲು ಅವಕಾಶ ನೀಡಿದ್ದಾರೆ. 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶ ನೀಡಿದ್ದೇವೆ ಅನ್ನುತ್ತಾರೆ. ಆದರೆ ಮಾತನಾಡುವಾಗ ಪೊಲೀಸರು ಜೊತೆಗಿರ್ತಾರೆ. ನಾವು ಇನ್ನೂ ಸ್ವಲ್ಪ ದಿನ ಕಾದು ನೋಡೋಣ. ಜುಲೈಗೆ ದಿನಾಂಕ ನಿಗದಿಪಡಿಸಿ ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ. ಜೈಲು ನಿಯಮದಂತೆ ಸವಲತ್ತು ನೀಡಲಾಗುತ್ತಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಏಕೆ ಇಡಲಾಗಿದೆ? ಸಾಕ್ಷಿಗಳ ವಿಚಾರಣೆಗೆ ವಿಳಂಬವಾಗುತ್ತಿರುವುದೇಕೆ? ಇನ್ನು 1 ವರ್ಷದೊಳಗೆ ಮುಖ್ಯವಾದ 60 ಸಾಕ್ಷಿಗಳ ವಿಚಾರಣೆ ಮುಗಿಸುತ್ತೇವೆ. ಹಾಗಿದ್ದರೆ ನಿಮಗೆ 1 ವರ್ಷ ಸಮಯ ನೀಡುತ್ತೇವೆ. ಅಷ್ಟರಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಸಬಹುದಲ್ಲವೇ? ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಎಂದು ನಾವು ಕೇಳಿದ್ದೇವೆ. ಆದರೆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಮುಗಿಸಿಲ್ಲ. ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನು ಮಾಡಿದ್ದೀರಾ ಹೇಳುವುದಿಲ್ಲ. ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿಯೇ ವಜಾಗೊಳ್ಳಬಹುದು. ನಾವು 57ನೇ CCH ಕೋರ್ಟ್ನಿಂದ ವರದಿ ಕೇಳಿದ್ದೆವು. ಸಾಕ್ಷಿಗಳ ವಿಚಾರಣೆ ಬಗ್ಗೆ 57ನೇ CCH ಕೋರ್ಟ್ ವರದಿ ನೀಡಿದೆ. ನವೆಂಬರ್ 3ರಂದು ದೋಷಾರೋಪ ಹೊರಿಸಲಾಗಿದೆ. 7 ತಿಂಗಳಿನಲ್ಲಿ 10 ಸಾಕ್ಷಿಗಳ ವಿಚಾರಣೆ ನಡೆಸಲಾಗಿದೆ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಲಿದೆ. ಇವರು ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗಿದೆ. 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ತೀವ್ರ ಮುಗಿಸಬೇಕಿದೆ. ಅನಗತ್ಯ ಕಾರಣ ನೀಡಿ ಸಾಕ್ಷ್ಯ ವಿಚಾರಣೆ ಮುಂದೂಡಬಾರದು. 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಯದಿದ್ದರೆ ಜಾಮೀನು ಅರ್ಜಿಯ ಪರಿಶೀಲನೆ ನಡೆಸಲಾಗುವುದು. ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತು ನೀಡಿಲ್ಲವೆಂದು ಆರೋಪಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ವಿವರವಾದ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ಜೈಲಿನ ಮುಖ್ಯ ಅಧೀಕ್ಷಕರೇ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ದರ್ಶನ್ಗೆ ಎಲ್ಲ ಕನಿಷ್ಠ ಮೂಲ ಸವಲತ್ತು ನೀಡಬೇಕು. ಜೈಲು ಕೈಪಿಡಿಯಲ್ಲಿ ನಿಗದಿಪಡಿಸಿರುವ ಸವಲತ್ತು ನೀಡಬೇಕು. ಇತರೆ ಕೈದಿಗಳಿಗಿರುವ ಸವಲತ್ತನ್ನೇ ದರ್ಶನ್ಗೆ ಕೊಡಬೇಕು. ಸಾಕ್ಷ್ಯ ವಿಚಾರಣೆಯಲ್ಲಿ ಪ್ರಗತಿಯಾಗದಿದ್ದರೆ ಜಾಮೀನು ಅರ್ಜಿ ಸಲ್ಲಿಸಬಹುದು. 1 ವರ್ಷದ ಬಳಿಕ ದರ್ಶನ್ ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಬಹುದು. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಎಲ್ಲೋ ಒಂದು ಕಡೆ ಕನಸುಗಳಿತ್ತು, ಕನವರಿಕೆಗಳಿತ್ತು, ಡೆಫಿನೆಟ್ಲಿ ಏನಾದರೂ ಆಗ್ಬಿಡ್ಬೋದು. ಯಾಕಂದರೆ ಇಷ್ಟು ದಿವಸ ಜೈಲಲ್ಲಿ ಕಳೆದಿದ್ದೀನಿ, ಈ ಸರಿ ಖಂಡಿತವಾಗಲೂ ಕೋರ್ಟ್ ಕೈ ಹಿಡಿಯುತ್ತೆ ಅನ್ನುವಂಥ ದೊಡ್ಡ ವಿಶ್ವಾಸ ಇತ್ತು. ಆದರೆ ಆ ವಿಶ್ವಾಸ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. 365 ದಿವಸ, ಬರೋಬ್ಬರಿ 1 ವರ್ಷ. ರಮೇಶ್, 1 ವರ್ಷ ಜೈಲಿನಲ್ಲಿರಬೇಕು. 1 ವರ್ಷದ ಒಳಗಡೆಗೆ ಎಲ್ಲ ಆರೋಪಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ವಿಚಾರಣೆ ಆಗಬೇಕು ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಏನೇನಿದೆ, ಈಗ ಮುಂದೆ ಎಲ್ಲ ಮಾರ್ಗಗಳು ಕೂಡ ಬಂದಾಗಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟ. ರಮೇಶ್, ಖಂಡಿತ ರಂಗನಾಥ್, ಇನ್ನು ಕನಿಷ್ಠ 1 ವರ್ಷ ಅವ್ರ ಮುಂದೆ ಇರುವಂಥ ಎಲ್ಲ ಹಾದಿಗಳು ಬಂದಾಗಿದೆ. ಅಂದರೆ ಕನಿಷ್ಠ ಇದು ಅಂದರೆ ಈಗ 365 ದಿವಸ ಆಗಿದ ತಕ್ಷಣ ಅವ್ರ ಜಾಮೀನು ಸಿಕ್ಬಿಡುತ್ತಾ? ಅದಿಲ್ಲ. ಕರೆಕ್ಟ್. ಕನಿಷ್ಠ 1 ವರ್ಷ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ. ಮತ್ತು 1 ವರ್ಷ ಅವರಷ್ಟೇ ಅಲ್ಲ, ಉಳಿದ 6 ಆರೋಪಿಗಳು ಕೂಡ ಜೈಲಿನಲ್ಲೇ ಇರಬೇಕಾಗತ್ತೆ. ಇಲ್ಲಿ ದರ್ಶನ್ಗೆ ಎಲ್ಲೋ ಒಂದು ಕಡೆ ಒಂದು ಆಶಾವಾದ ಇತ್ತು, ಅಟ್ಲೀಸ್ಟ್ ಇಮಿಡಿಯೇಟಾಗಿ ಕೋರ್ಟ್ ಏನಾದರೂ ಮಧ್ಯಂತರ ಜಾಮೀನು ಕೊಡುತ್ತಾ ಅಥವಾ 1-2 ತಿಂಗಳು ಬಳಿಕ ವಿಚಾರಣೆಯನ್ನು ಮುಂದೂಡಿ ಆ ಬಳಿಕ ಅಷ್ಟರಲ್ಲಿ ಏನಾದರೂ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸಿ ಆ ಬಳಿಕ ಜಾಮೀನು ಸಿಗುತ್ತಾ ಅನ್ನೋಂಥ ಒಂದು ನಿರೀಕ್ಷೆ ಇತ್ತು. ಹೀಗಾಗಿ ಅವ್ರ ಪರ ವಕೀಲರು ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿದ್ರು. ಏನಂದರೆ ಅಟ್ಲೀಸ್ಟ್ ವಿಚಾರಣೆಯನ್ನು ಜುಲೈ ತಿಂಗಳಿಗೆ ಮುಂದೂಡಿ, ಅಂದರೆ ಅವ್ರಿಗೆ ಕೀ ವಿಟ್ನೆಸ್ಗಳು ಯಾರಿದ್ದಾರೆ, ಐ ವಿಟ್ನೆಸ್ಗಳು ಯಾರಿದ್ದಾರೆ, ಅದಕ್ಕೆ ಅವ್ರನ್ನ ವಿಚಾರಣೆಯನ್ನು ಪೂರ್ಣಗೊಳಿಸಿ ಆನಂತರ ನಾವು ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿದರು. ಜುಲೈ ತಿಂಗಳಿಗೆ ವಿಚಾರಣೆಯನ್ನು ಮುಂದೂಡಿ ಸುಪ್ರೀಂ ಕೋರ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ ಆ ಮನವಿಯನ್ನು ತಿರಸ್ಕರಿಸಿದೆ. ಬದಲಾಗಿ ಈಗ 1 ವರ್ಷ ಕಾಲಾವಕಾಶ ಕೊಟ್ಟಿದೆ. 1 ವರ್ಷದಲ್ಲಿ ನೀವು ಕೀ ವಿಟ್ನೆಸ್ಗಳು ಯಾರಿದ್ದಾರೆ, ಮುಖ್ಯ ವಿಟ್ನೆಸ್ಗಳು ಯಾರಿದ್ದಾರೆ, ಅವರ ವಿಚಾರಣೆಯನ್ನು ಪೂರ್ಣಗೊಳಿಸಿ ಆ ಬಳಿಕ ನೀವು ಜಾಮೀನು ಅರ್ಜಿಯನ್ನು ನೀವು ಟ್ರಯಲ್ ಕೋರ್ಟ್ನಲ್ಲೇ ಸಲ್ಲಿಸಿ ಅಂತೇಳಿ ಹೇಳಿದೆ. ಅಂದರೆ 365 ದಿವಸ ಆಗಿದ ತಕ್ಷಣ ಅವ್ರಿಗೆ ಜಾಮೀನು ಸಿಗುತ್ತೆ ಅಂತಲೂ ಅಲ್ಲ, ಬದಲಾಗಿ ಅವ್ರಿಗೊಂದು ಅವಕಾಶ ತೆರೆಯುತ್ತೆ. ಅಂದರೆ ಅವ್ರ ಜಾಮೀನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶ ಓಪನ್ ಆಗುತ್ತೆ. ಆಗ ಅವರು ಟ್ರಯಲ್ ಕೋರ್ಟ್ನಲ್ಲಿ ಅರ್ಜಿ
ಅರ್ಜಿಯನ್ನು ಸಲ್ಲಿಸಿ ಜಾಮೀನಿಗೋಸ್ಕರ ಒಂದು ಮನವಿಯನ್ನು ಸಲ್ಲಿಸಬಹುದು. ಆಗ ಅವ್ರಿಗೆ ಆಪ್ಷನ್ಸ್ ಕೂಡ ಹೆಚ್ಚಿರುತ್ತೆ. ಯಾಕಂದರೆ ಮುಖ್ಯ ವಿಟ್ನೆಸ್ಗಳ ಒಂದು ವಿಚಾರಣೆ ಮುಗಿದ ಮೇಲೆ ಸಾಮಾನ್ಯವಾಗಿ ಜಾಮೀನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಆ ಪ್ರಯತ್ನವನ್ನು ಅವರು ಮಾಡ್ಬೋದು. ಅಲ್ಲಿವರೆಗೂ ಅವರು ಜೈಲಿನಲ್ಲೇ ಇರುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ರಂಗನಾಥ್, ರಮೇಶ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ಮಾತಾಡ್ತೀನಿ. ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿಬಿಡ್ತಲ್ಲ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಇನ್ನು ದರ್ಶನ್ ಮೌನ. ಇದು ಗೊತ್ತಾದ ತಕ್ಷಣವೇ ಸುಮ್ಮನೆ ಕೂತು ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಮಾತಿಲ್ಲ, ಕಥೆ ಇಲ್ಲ. ಯಾರ ಜೊತೆಗೆ ಏನು ಮಾತಾಡ್ದಾನೆ ದರ್ಶನ್ ಏಕಾಂಗಿಯಾಗಿ ಕೂತರು. ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಇನ್ನೊಂದು ವರ್ಷ. ನಮ್ಮ ಪ್ರತಿನಿಧಿ ರಮೇಶ್ ಹೇಳ್ತಾ ಇದ್ರು, 1 ವರ್ಷ ಅನ್ನೋದು ಕನಿಷ್ಠ 1 ವರ್ಷ ಆದ ತಕ್ಷಣ ಬಾರಪ್ಪ ಅಂತ ಹೇಳಿಬಿಟ್ಟು ಮಾರನೇ ದಿವಸ ಬಿಡುಗಡೆ ಮಾಡಲ್ಲ. ಅದಾದ ಮೇಲೆ ಮತ್ತೆ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ಶುರುವಾಗ್ತವೆ. ಅಂದರೆ ಕೋರ್ಟಲ್ಲಿ ಏನೇನಾಗಬೇಕು ಎಲ್ಲದೂ ಕೂಡ ಅದು. ಈಗಾಗಲೇ ಜೈಲಿನಲ್ಲಿ ಬಳಲಿ ಬೆಂಡಾಗಿದ್ದಾರೆ ದರ್ಶನ್. ಊಟ ಇಲ್ಲ, ನಿದ್ದೆ ಇಲ್ಲ, ಊಟ ಒಗ್ಗುತ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ತೀರ್ಪಿದೆಯಲ್ಲ, ಇದೊಂಥರ ಬರೆ. ಈಗ ಮುಂದಿನ ಪ್ರೊಸೀಜರ್ಗಳೇನು ರಮೇಶ್? ರಂಗನಾಥ್, ಇಲ್ಲಿ ದರ್ಶನ್ಗೆ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಒಂದೇನಂದ್ರೆ, ಜೈಲಿನಲ್ಲಿ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾ ಇಲ್ಲ ನನಗೆ, ಇತರೆ ಕೈದಿಗಳಿಗೆ ನಡ್ಸ್ಕೊಳ್ಳೋ ರೀತಿ ನನ್ನನ್ನು ನಡ್ಸ್ಕೊಳ್ತಾ ಇಲ್ಲ, ತಾರತಮ್ಯ ಮಾಡಲಾಗ್ತಾ ಇದೆ, ಫ್ಯಾಮಿಲಿಯವ್ರನ್ನ ಭೇಟಿಗೆ ಕೂಡ ಸರಿಯಾದಂಥ ಅವಕಾಶ ಸಿಗ್ತಾ ಇಲ್ಲ, ಮತ್ತು ಜೈಲಿನಲ್ಲಿ ನೀಡಬೇಕಾದಂಥ ಬೇಸಿಕ್ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಅಂತೇಳಿ ಆ ವಿಚಾರದಲ್ಲೂ ಕೂಡ ದರ್ಶನ್ಗೆ ಯಾವ ರೀತಿಯಾದಂಥ ಒಂದು ಫೆಸಿಲಿಟೀಸ್ ಆಗಲಿ ಸುಪ್ರೀಂ ಕೋರ್ಟ್ ಯಾವುದೇ ರೀತಿ ಡೈರೆಕ್ಷನ್ ಕೊಟ್ಟಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈ ಹಿಂದೆ ಹೈಕೋರ್ಟ್ ಹೇಳಿದಂತೆ, ಟ್ರಯಲ್ ಕೋರ್ಟ್ ಹೇಳಿದಂತೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಜೈಲು ಕೈಪಿಡಿಯಲ್ಲಿ ಏನಿದೆ ಅದನ್ನು ನೀವು ದರ್ಶನ್ಗೆ ನೀಡಿ, ಕನಿಷ್ಠ ಸವಲತ್ತುಗಳು ಬೇರೆ ಕೈದಿಗಳಿಗೆ ಏನು ಕೊಡ್ತಾ ಇದ್ರು ಅದೇ ಸವಲತ್ತುಗಳನ್ನು ಕೊಡಿ ಅಂತ ಹೇಳಿದೆ. ಸ್ಪೆಸಿಫಿಕ್ ಆಗಿ ಅವ್ರಿಗೆ, ಅಂದರೆ ಅವ್ರು ಕೇಳಿದಂಥ ಹಾಸಿಗೆ ದಿಂಬುಗಳಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿ ಆಗೋದಕ್ಕೆ ಹೆಚ್ಚಿನ ಒಂದು ಕಾಲಾವಕಾಶ ಇರ್ಬೋದು, ಅದು ಯಾವುದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ ಒಂದು ಅಂಶ ಹೇಳಿದೆ, ಏನಂದರೆ ಜೈಲಿನ ಮುಖ್ಯ ಅಧೀಕ್ಷಕರು ಈಗಾಗಲೇ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಆ ಪ್ರಮಾಣ ಪತ್ರದಲ್ಲಿ ಏನೇನು ಸವಲತ್ತುಗಳನ್ನು ಕೊಡ್ತಾ ಇದೆಯೋ ಅನ್ನೋದನ್ನು ಹೇಳಿದ್ದಾರೆ. ಹೀಗಾಗಿ ನೀವು ಸವಲತ್ತು ಕೊಡ್ತಿಲ್ಲ ಅನ್ನುವಂಥ ಒಂದು ಯಾವುದೇ ಮಾಹಿತಿ ಅದರಲ್ಲಿ ಇಲ್ಲ. ಹೀಗಾಗಿ ಅವರು ಅಂದರೆ ಪ್ರಮಾಣ ವಚನದಲ್ಲಿ, ಅವರು ಪ್ರಮಾಣ ಪತ್ರದಲ್ಲಿ ಇದನ್ನು ಉಲ್ಲೇಖ ಮಾಡಿರೋದ್ರಿಂದ ಅದನ್ನು ಸಂಶಯಿಸೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಹೀಗಾಗಿ ಜೈಲಿನಲ್ಲಿ ದರ್ಶನ್ ಈಗ 1 ವರ್ಷ ಇದ್ರೂ ಕೂಡ ಅಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ಅವ್ರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೈಲು ಕೈಪಿಡಿಯಲ್ಲಿ ಏನಿದೆಯೋ ಅದಷ್ಟೇ ಸವಲತ್ತುಗಳನ್ನು ಅವ್ರು ಪಡ್ಕೋಬಹುದು. ಎರಡನೇದಾಗಿ ದರ್ಶನ್ಗೆ ಒಂದು ನಿರೀಕ್ಷೆ ಇತ್ತು, ಏನಂದರೆ ಈಗಲ್ಲದೆ ಹೋದ್ರು ಕೂಡ ಜುಲೈ ಆಗಸ್ಟ್ ತಿಂಗಳಲ್ಲಿ ನನಗೆ ಜಾಮೀನು ಸಿಗ್ಬೋದು ಅಂತೇಳಿ ಅವ್ರ ಆಪ್ತರು ಕೂಡ ಅದನ್ನೇ ಹೊರಗಡೆ ಹೇಳ್ತಾ ಇದ್ರು, ಅವರು ಆಗಸ್ಟಲ್ಲಿ ಈಚೆ ಬರ್ಬೋದು ಅಂತೇಳಿ. ಆದರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಈಗ ಅಂದರೆ ಕಡಿಮೆ ಅವಧಿಯನ್ನು ಕೊಟ್ಟು ಟ್ರಯಲ್ ಕೋರ್ಟ್ಗೆ ನೀವು 2 ತಿಂಗಳಲ್ಲಿ ನೀವು ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸಿ ಆಮೇಲೆ ನಾವು ಜಾಮೀನು ಅರ್ಜಿ ವಿಚಾರಣೆ ನಡೆಸ್ತೀವಿ ಅಂತ ಹೇಳ್ತಾರೆ ಅನ್ನೋಂಥ ಒಂದು ನಿರೀಕ್ಷೆ ದರ್ಶನ್ ಅವರ ವಕೀಲರಿಗಿತ್ತು, ದರ್ಶನ್ಗೂ ಕೂಡ ಇತ್ತು. ಹೀಗಾಗಿನೇ ಅವರು ಅರ್ಜಿಯನ್ನು ಸಲ್ಲಿಸಿದ್ದು. ಆದರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಹೀಗಾಗಿ ಈಗ ಕನಿಷ್ಠ 1 ವರ್ಷ ಅವರು ಜೈಲಿನಲ್ಲೇ ಇರಬೇಕಾಗತ್ತೆ. ಜೈಲಿನಲ್ಲಿ ಈಗ 60 ಸಾಕ್ಷಿಗಳ ಏನಿದ್ದಾರೆ ಅದರ ವಿಚಾರಣೆ ಈಗ ಅಂದರೆ ಬೇಗ ಪೂರ್ಣ ಆಗೋ ಸಾಧ್ಯತೆ ಇದೆ. ಒಂದು ಪಾಸಿಟಿವ್ ಅಂಶ ಏನಂತಂದರೆ, ಪ್ರಾಸಿಕ್ಯೂಷನ್ಗೂ ಅಷ್ಟೇ ಮತ್ತು ದರ್ಶನ್ಗೂ ಅಷ್ಟೇ, ಏನಂದರೆ ಇಲ್ಲಿ ಈಗ ಒಂದು ಅಂದರೆ ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಅಂದರೆ 64ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಯಾಕಂದರೆ 57ನೇ CCH ಕೋರ್ಟ್ ಏನಿದೆ ಅದು ರೆಗ್ಯುಲರ್ ಕೋರ್ಟ್ ಇವರಿಗೆ. ಆದರೆ ಆ ಕೋರ್ಟ್ನಲ್ಲಿ ನ್ಯಾಯಾಧೀಶರು ಇಲ್ಲದೇ ಇರೋದ್ರಿಂದ ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಈಗ ಸುಪ್ರೀಂ ಕೋರ್ಟು ಹೈಕೋರ್ಟ್ಗೆ ಒಂದು ಸೂಚನೆಯನ್ನು ಕೊಟ್ಟಿದೆ, ಅಲ್ಲಿ ರೆಗ್ಯುಲರ್ ಜಡ್ಜನ್ನು ನೇಮಕ ಮಾಡಿ ಅಂತೇಳಿ. ಹೀಗಾಗಿ ರೆಗ್ಯುಲರ್ ಜಡ್ಜ್ ನೇಮಕ ಆದರೆ ಆಗ ಅಲ್ಲಿ ಶೀಘ್ರಗತಿಯಲ್ಲಿ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಆಗುತ್ತೆ. ಒಂದು ವೇಳೆ ಏನಾದರೂ 60 ಸಾಕ್ಷಿಗಳ ವಿಚಾರಣೆ ಆದಷ್ಟು ಬೇಗ ಆಗೋದ್ರೆ ಆಗ ಅವರು ಜಾಮೀನು ಕೋರಿ ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅಂಥ ಸಾಧ್ಯತೆಗಳು ಕಡಿಮೆ. ಬಹುತೇಕ ಸಾಕ್ಷಿಗಳ ವಿಚಾರಣೆ ಪೂರ್ಣ ಆದರೆ ಆಗ ಅವರು 1 ವರ್ಷದಲ್ಲಿ ಆಗ ಅವರು ಜಾಮೀನು ಕೋರಿ ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದು. ಆಗ ಕೋರ್ಟು ಜಾಮೀನು ಕೊಡಬೇಕಾ ಬೇಡ ಅನ್ನೋದನ್ನು ಆ ಸಂದರ್ಭದಲ್ಲಿ ತೀರ್ಮಾನ ಮಾಡುತ್ತೆ. ಹೀಗಾಗಿ ಕನಿಷ್ಠ 1 ವರ್ಷ ಅವರು ಜೈಲಿನಲ್ಲಿರೋದು ಖಾಯಂ ಆಗಿದೆ.